ಹಲ್ಗೆ ಕೆಳಗೆ ಬರಬೇಕು. ಇವ್ರು ಎಂತ ಮಾಡಿದ್ರೆ ಆ ಕಡೆ ಈ ಕಡೆ ಹಲ್ಗೆ ಇಟ್ಟು ಮಧ್ಯಕ್ಕೆ ಗ್ಲಾಸ್ ಹಾಕಿ. ಹಾಯ್ ಎಲ್ಲ ನಮಸ್ತೆ. ಇವತ್ತು ಕೆಲಸ ನಿಜವಾಗಿ ಮೊನ್ನೆ ಮಾಡಿದ ಬೋಟಿಗೆ ಹೋಗಬೇಕಿತ್ತು, ಆದರೆ ಇವತ್ತು ಆ ಬೋಟಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅಂದರೆ ಫೈಬರ್ ಒಂದು ಬರಲಿಲ್ಲ ಅಂತ ಬಂದಿದ್ರಂತೆ, ಸ್ವಲ್ಪ ಪೆಂಡಿಂಗ್ ಇದೆ ಅದು ಮಾಡಲಿ ಅಂತ ಹೇಳಿದ್ರೆ. ಹಾಗಾಗಿ ನನಗೆ ಬೇರೆ ಒಂದು ಬೋಟ್ ಕೆಲಸ ಇದೆ, ಇವತ್ತು ಒಂದು ದಿವಸ ಮುಗಿಸುವ ಅಂತ ನಾವೆಲ್ಲರೂ 5 ಜನ ಸಹ ಅದೇ ಒಂದು ಬೋಟಿಗೆ ಹೋದ್ವಿ. ಅದರಲ್ಲಿ ಕೆಲಸ ಏನಪ್ಪ ಅಂದರೆ, ಮೇಲೆ ಟಾಪ್ ಇದೆಯಲ್ಲ, ಟಾಪ್ ಇದು ಪ್ಲೌಡ್ ತೆಗಿಲಿಕ್ಕೆ, ಪ್ಲೌಡ್ ತೆಗೆದು ಅದು ತೆಗೆದ ಶೀಟ್, ಫೈಬರ್ ಶೀಟ್ ಇದೆ ಅದರಲ್ಲಿ, ಆ ಫೈಬರ್ ಶೀಟನ್ನು ಹೊಡಿಲಿಕ್ಕೆ ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ಹೋದವರೇ ಸುತ್ತ ಫೈಬರ್ ಕಟ್ ಮಾಡಿ ಫೈಬರ್ ಶೀಟನ್ನು ಜಾಗ್ರತೆ ಮಾಡಿ ತೆಗೆದ್ವಿ. ಅಂದರೆ ಬೇರೆ ಹಳೆ ಹೊಸದು ಯಾವ ಶೀಟ್ ಹೊಡಿಲಿಕ್ಕಲ್ಲ, ಅದೇ ಶೀಟನ್ನು ತೆಗೆದು ಹೊಡಿಲಿಕ್ಕೆ. ಅಂದರೆ ಅಡಿಯಲ್ಲಿ ಪ್ಲೌಡ್ ಇದೆ, ಪ್ಲೌಡ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆ ಪ್ಲೌಡಲ್ಲಿ ತೆಗಿಬೇಕು. ಅದು ತೆಗೆದ ನಂತರ ಕೆಳಗಡೆ ಮರಸ ವೀಕ್ ಆಗಿದೆ, ಅದು ಮರಸ ಆಗ್ಲಿಕ್ಕೆ ಉಂಟು, ಅದು ಮತ್ತೆ ಹಾಕ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಾವು ಪ್ಲೌಡಲ್ಲಿ ತೆಗೆದ್ವಿ, ಸೈಡಿಗೆಲ್ಲ ಕಟ್ ಪೀಸ್ ಪ್ಲೌಡಲ್ಲಿ ಹೊಡೆದಿದ್ರು. ಪ್ಲೌಡ್ ಹೊಡೆದು ಕೆಲವು ಕಡೆ ಒಂದು 2-3 ಜಂತಿ ಸಹ ಸ್ವಲ್ಪ ವೀಕ್ ಆಗಿತ್ತು, ಆ ಜಂತಿಯನ್ನು ಸಹ ಬೇರೆ ಹೊಸತೆ ಹಾಕಿಬಿಟ್ವಿ. ಫ್ರಂಟಿದಂತೂ ಫುಲ್ ಚೇಂಜ್ ಮಾಡಿಬಿಟ್ವಿ. ಫುಲ್ ಚೇಂಜ್ ಮಾಡಿ ಶೀಟ್ ಹೊಡೆದು ಇದರದ್ದೊಂದು ಫಿನಿಶ್ ಮಾಡಿದ್ವಿ. ಇದಾದ ನಂತರ ಕಿರಣ್ ಲೈಟ್ ಇದೆಯಲ್ಲ ಅದೆಲ್ಲ ಹೋಗಿತ್ತು, ಅದು ಡ್ಯಾಮೇಜ್ ಆಗಿತ್ತು, ಅದನ್ನು ಬೇರೆ ಹೊಸತೆ ಅಂದರೆ ಕೆಳಗಿದ ಹಲ್ಗೆ ಮಾತ್ರ ಬೇರೆ ಹಾಕಿದ್ದೆ. ಅದಾದ ನಂತರ ಹಿಂದ್ಗಡೆ ಆಭರದಲ್ಲಿ ಅಂದರೆ ಬಲೆ ಎಳೆಯುವ ಜಾಗ ಇದೆ, ಅದರದ್ದು ಆಭರದ ರೀಪ್ ತೆಗೆದು ಬಾಟಮ್ ಹೋಗಿತ್ತು. ಬಾಟಮನ್ನು ಫುಲ್ ಹಾಕೋದಿಲ್ಲ, ಅರ್ಧ ಮಾತ್ರ ಹಾಕಿ ಅಂತ ಹೇಳಿದ್ರು. ಅದು ರೀಪ್ ತೆಗೆದು ಕೂಡಲೇ ತುಂಬ ಕೆಸರು ಎಲ್ಲ ಇತ್ತು, ಅದರಲ್ಲಿ ಕೆಸರನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಮಾಡಿ ತೊಳೆದ್ವಿ. ಅದನ್ನು ನಾವು ತೊಳಿಲಿಲ್ಲ, ಬೋಟ್ನವ್ರು ತೊಳೆದ್ರು, ಅವರು ರೈಟಲ್ಲಿದ್ದರೆ ಅವರೇ ತೊಳೆದ್ರು. ಅದು ಕ್ಲೀನ್ ಆದ ನಂತರ ಅದು ಕಟ್ ಪೀಸಿ ಮಾಡಿ ಬಾಟಮ್ ಸಹ ಹೊಡೆದ್ಬಿಟ್ಟೆ. ಬಾಟಮ್ ಹೊಡೆದ ಮೇಲೆ ಒಂದು ರೀಪ್ ಸಹ ಬರಬೇಕಿತ್ತು, ಆ ರೀಪ್ ಒಂದು ಸಲ ಹೊಡೆದು ಅದನ್ನು ಫಿನಿಶ್ ಮಾಡಿ ಮುಗಿಸಿ ಬಿಟ್ವಿ. ಅದಾದ ನಂತರ ಎದುರುಗಡೆ ಲಿಡ್ಡಲ್ಲಿ ಐಸ್ ಹಾಕೋ ಜಾಗ ಇದೆಯಲ್ಲ, ಅಲ್ಲಿ ಸಹ ರೀಪೆಲ್ಲ ಹೋಗಿದೆ, ರೀಪೆಲ್ಲ ಆಗಿದೆ. ಇನ್ನೊಂದು ಅಂದರೆ ಗ್ಲಾಸ್ ಡೋರ್, ಫ್ರಂಟ್ ಡೋರ್ ಇದೆಯಲ್ಲ, ಆ ಫ್ರಂಟ್ ಡೋರನ್ನು ಬೇರೆ ಕಡೆ ಮಾಡಿಸ್ಕೊಂಡು ಬಂದಿದೆ. ಅದು ಏನಾಗಿದೆ ಅಂದರೆ, ಗ್ಲಾಸ್ ಮೇಲೆ ಬರಬೇಕಿತ್ತು, ಹಲ್ಗೆ ಕೆಳಗೆ ಬರಬೇಕಿತ್ತು. ಇವ್ರು ಎಂತ ಮಾಡಿದ್ರೆ ಆ ಕಡೆ ಈ ಕಡೆ ಹಲ್ಗೆ ಇಟ್ಟು ಮಧ್ಯಕ್ಕೆ ಗ್ಲಾಸ್ ಹಾಕಿ ಬಾಗಿಲದೆ ಅದನ್ನು ರೀಸೆಟ್ ಮಾಡಿಕೊಂಡು ಗ್ಲಾಸನ್ನು ಮೇಲೆ ಹಾಕಿ ಆ ಹಲ್ಗೆನ ಕೆಳಗೆ ಹಾಕಿ ಮಾಮೂಲಿ ಬಾಗಿಲು ಥರ ಮಾಡಿ ಸೀದಾ ಮನೆ ಕಡೆ ಬಂದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.